ವಿಕ್ಟೋರಿಯಾ ಆಸ್ಪತ್ರೆಯ ವೈದ್ಯೆ ಪ್ರಿಯದರ್ಶಿನಿ ತಮ್ಮ ವೃದ್ಧ ಅತ್ತೆ ಮತ್ತು ಮಾವರ ಮೇಲೆ ಹಲ್ಲೆ ಮಾಡಿರುವ ವಿಡಿಯೋ ವೈರಲ್. ಅತ್ತೆ ಮಾವನಿಗೆ ಕಳೆದ 10 ವರ್ಷದಿಂದ ಕಿರುಕುಳ ನೀಡುತ್ತಿದ್ದ ಆರೋಪ. ಕ್ಯಾನ್ಸರ್ ರೋಗಿ ಅತ್ತೆ, ಹಾರ್ಟ್ ಪೇಷಂಟ್ ಮಾವನಿಗೆ ಥಳಿಸಿದ ಸೊಸೆ ವಿರುದ್ಧ ದೂರು ದಾಖಲು. 7-8 ದಿನಗಳ ಹಿಂದೆ ದೇಹವೊಂದು ತುಂಗಭದ್ರೆಯಲ್ಲಿ ತೇಲಾಡಿತ್ತು. ರಾಣಿಬೆನ್ನೂರಿನ ಆಸ್ಪತ್ರೆಯ ನರ್ಸ್ ಆಗಿದ್ದ ಸ್ವಾತಿ ನಯಾಜ್ ಎಂಬ ಮುಸ್ಲಿಂ ಯುವಕನನ್ನ ಪ್ರೀತಿಸಿದ್ಲು. ಆದರೆ ನಯಾಜ್ ಆಕೆಯ ಪ್ರೀತಿಯನ್ನ ನಿರಾಕರಿಸಿದ್ದ. ಯುವತಿ ಟಾರ್ಚರ್ನಿಂದ ಬೇಸತ್ತಿದ್ದ ನಯಾಜ್ ತನ್ನ ಸ್ನೇಹಿತರೊಂದಿಗೆ ಸೇರಿ ಯುವತಿಯನ್ನ ಮುಗಿಸಿದ್ದಾನೆ. ತಮಿಳುನಾಡಿನ ದ್ವಿಭಾಷಾ ಸೂತ್ರಕ್ಕೆ ಆಂಧ್ರಪ್ರದೇಶದ ಡಿಸಿಎಂ ಪವನ್ ಕಲ್ಯಾಣ್ ವಿರೋಧ. ತ್ರಿಭಾಷಾ ಸೂತ್ರದಡಿ ಹಿಂದಿ ಹೇರಲಾಗುತ್ತಿದೆ ಎಂದು ಹೇಳಿರುವ ತಮಿಳುನಾಡಿನ ಮುಖ್ಯಮಂತ್ರಿ, ನೀವ್ಯಾಕೆ ನಿಮ್ಮ ತಮಿಳು ಸಿನಿಮಾಗಳನ್ನು ಹಿಂದಿಗೆ ಡಬ್ ಮಾಡುತ್ತೀರಾ ಎಂದು ಪ್ರಶ್ನೆ. ಬಹುಭಾಷಾ ಸಂಸ್ಕೃತಿ ಪ್ರತಿಪಾದಿಸಿದ ದಕ್ಷಿಣದ ನಟ ಕಮ್ ರಾಜಕಾರಣಿ. ಎಂಟು ದಿನದ ಬಾಹ್ಯಾಕಾಶ ಅಧ್ಯಯನಕ್ಕೆ ಹೋದವರು 9 ತಿಂಗಳು ಕಳೆದರೂ ಬರಲು ಸಾಧ್ಯವಾಗಿರಲಿಲ್ಲ. ಸುನಿತಾ ವಿಲಿಯಮ್ಸ್ ಹಾಗೂ ಬುಚ್ ವಿಲ್ಮೋರ್ ಅವರನ್ನು ಸುರಕ್ಷಿತವಾಗಿ ಕರೆದುಕೊಂಡು ಬರಲು ಬಾಹ್ಯಾಕಾಶಕ್ಕೆ ಜಿಗಿದ ಸ್ಪೇಸ್ ಎಕ್ಸ್ ನೌಕೆ. ಇಂದು ಬೆಳಗ್ಗೆ ಕೆನಡಿ ಬಾಹ್ಯಾಕಾಶ ಕೇಂದ್ರದಿಂದ ಫಾಲ್ಕನ್ 9 ರಾಕೆಟ್ ಯಶಸ್ವಿಯಾಗಿ ಉಡಾವಣೆಯಾಗಿದೆ.